ನೀವು ಸಮಯವನ್ನು ಎಷ್ಟು ಕಾಪಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿನ್ನ ಸಮಯ ನೀನೇ ವ್ಯರ್ಥ ಮಾಡ್ಕೊಂಡ್ರೆ ಮುಂದೆ ನಿನಗೆ ತೊಂದ್ರೆ ಬೀಳ್ತೈತಿ. ಅಲ್ತು ಪಲ್ತು ಆಗ್ಲಂಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಿನ್ನ ಗೋಲ್ ಏನು ನಿಂದೇನು ಏನು ಈಗ ನೀವು ಏನಾದರೂ ಟೈಮ್ ವ್ಯಾಲ್ಯೂ ಕೊಟ್ಟು ಟೈಮ್ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಕೆಲಸ ಮಾಡಿದ್ರೆ ನಿಮಗೆ ಫಲ ಸಿಗುತ್ತಾ. ಓಕೆ ಗೈಸ್, ಸಿಂಪಲಾಗಿ ನಾನು ಕುಲ್ಲಾನ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಸಿಂಪಲಾಗಿ ಹೇಳ್ತೀನಿ ನಾನು. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಸೀದಾ ಮ್ಯಾಟರ್ಗೆ ಬರೋಣ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ನಿನ್ನ ಸಮಯವನ್ನು ನೀನೇ ವ್ಯರ್ಥ ಮಾಡಿಕೊಳ್ಳಬೇಡ ಅಂತೇಳಿ ಕಂಟೆಂಟ್. ಸಮಯದ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಹೇಳ್ತೀನಿ ಬನ್ನಿ, ಮ್ಯಾಟರ್ಗೆ ಹೋಗೋಣ ಬನ್ನಿ ಗೈಸ್. ಏನಪ್ಪ ಸಮಯದ ಬೆಲೆ ತಿಳ್ಕೊಬೇಕಂತಂದ್ರೆ ಸಮಯ ವ್ಯರ್ಥ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಫಸ್ಟ್ ಪಾಯಿಂಟ್, ನೀವು ಸಮಯವನ್ನು ಎಷ್ಟು ಕಾಪಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಯ ಎದಕ್ಕೂ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು. ಸಮಯ ಟೈಮ್ ಐತಲ್ಲ, ಟೈಮ್ ಭಾಳ ಮುಖ್ಯ ಈಗ. ಒಂದೊಂದು ಕಡೆ ಟೈಮ್ ಭಾಳ ಮುಖ್ಯ. ಅದ್ರ ಸಂಬಂಧ ಸಮಯ ನೀನು ಸಮಯ ವ್ಯರ್ಥ ಮಾಡ್ಕೋಬೇಡ. ನೀನೇ ನಿನ್ನ ಸಮಯ ವ್ಯರ್ಥ ಮಾಡ್ಕೊಂಡ್ರೆ ವೇಸ್ಟ್ ಆಫ್ ದ ಟೈಮ್. ವ್ಯರ್ಥ ಮಾಡಬಾರ್ದು ಅದನ್ನು. ಯಾವುದೇ ಕೆಲಸದ ಮೇಲಾಗಲಿ ಏನಾಗಲಿ ಉಪಯೋಗಿಸ್ಕೋಬೇಕು ಟೈಮ್. ಆ ಟೈಮಿಗೆ ಏನು ಮಾಡ್ಬೇಕಲ್ಲ ಅದನ್ನು ಮಾಡಬೇಕು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಈಗ ನೀವು ಯಾವುದೇ ಒಂದು ಕೆಲಸ ಮಾಡ್ತಿರ್ತೀರಿ, ಅದನ್ನು ಗಮನ ಕೊಟ್ಟು ಕೆಲಸದ ಮೇಲೆ ಫೋಕಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ದ ಹಾಗೆ, ಸಮಯ ವ್ಯರ್ಥ ಮಾಡ್ದ ಹಾಗೆ ಕೆಲಸ ಮಾಡಬೇಕು ಅಷ್ಟೇ. ಸಿಂಪಲ್ ಹೇಳೋಕೆ, ಈಗ ನಿನ್ನ ಸಮಯ ನೀನೇ ವ್ಯರ್ಥ ಮಾಡ್ಕೊಂಡ್ರೆ ಮುಂದೆ ನಿನಗೆ ತೊಂದ್ರೆ ಬೀಳ್ತೈತಿ. ನಿನ್ನ ಟೈಮ್ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು. ಎದಕ್ಕೂ ವ್ಯರ್ಥ ಮಾಡಕ್ಕೆ ಹೋಗ್ಬಾರ್ದು. ಎದಕ್ಕೆ ವೇಸ್ಟ್ ಮಾಡ ನಿನ್ನ ಕೆಲಸದ ಮೇಲೆ ನಿಂದು ಏನಾದರೂ ಗೋಲ್ ಇದ್ದರೆ ಅದ್ರ ಫೋಕಸ್ ಮೇಲೆ ಟೈಮ್ ಹಾಕಿ ವೇಸ್ಟ್ ಮಾಡಬೇಡ ಅನ್ನಂಗಿಲ್ಲ. ಖಾಲಿ ಫಾಲ್ತು ಟೈಮ್ ವೇಸ್ಟ್ ಮಾಡಿದರೆ ಅದು ಏನು ಉಪಯೋಗ ಇಲ್ಲ, ಫಾಯ್ದೆ ಇಲ್ಲ, ಎದಕ್ಕೂ ಬರೋದಿಲ್ಲ. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು. ಈಗ ಮೇನ್ ಇರೋದೇ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಯ ಬಹಳ ಮುಖ್ಯ. ಯಾವಾಗಲೂ ಟೈಮಿಗೆ ವ್ಯಾಲ್ಯೂ ಕೊಡಬೇಕು. ಏನಾದರೂ ಮಾಡ್ತಿರ್ಬೇಕು. ಸಕ್ಸಸ್ ನಾವು ಲೇಟಾಗೆ ಕಾಣಲಿ ಬೇಡ ಅನ್ನೋಂಗಿಲ್ಲ. ಎಲ್ಲ ಬ್ಲಾಗಲ್ಲಿ ಹೇಳ್ತೀನಿ ನಾನು, ಸಕ್ಸಸ್ ಲೇಟಾಗಿ ಕಾಣಲಿ. ಇದ್ರಾಗ ಯಾಕೆ ಹೇಳ್ತೀನಿ ಅಂದರೆ ಅದ್ರ ಪಾಯಿಂಟೇ ಇದು ಬರುತ್ತೆ ಅಷ್ಟೇ, ಸಿಂಪಲ್. ಟೈಮಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀಯಲ್ಲ ಅಷ್ಟು ನಿನ್ಗೆ ಏನಾದರೂ ಒಂದು ಸಿಗ್ತೈತಿ. ಅಂದ್ರೇನು, ನೀ ಟೈಮ್ ವೇಸ್ಟ್ ಮಾಡ್ದಾಗೆ ವ್ಯರ್ಥ ಮಾಡ್ದಾಗೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಫಾಯ್ದೆ ಇಲ್ಲ. ನೀ ಆಲ್ತು ಫಾಲ್ತು ವೇಸ್ಟ್ ಮಾಡಿದ್ರೆ ಎದಕ್ಕೂ ಬರೋಂಗಿಲ್ಲ. ನಿನಗೆ ಮೈಂಡ್ ಇರ್ಬೇಕು, ನಾ ಎದಕ್ಕೆ ಟೈಮ್ ಯೂಸ್ ಮಾಡ್ಕೋಬೇಕು, ಎದಕ್ಕೆ, ಯಾವಾಗ, ಎಲ್ಲಿ, ಅಂತ ಇವೆಲ್ಲ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ಟೈಮ್ ಅಂದರೆ ಏನು, ಟೈಮಿಗೆ ವ್ಯಾಲ್ಯೂ ಕೊಟ್ಟು ನಾವು ಏನಾದರೂ ಒಂದು ಕೆಲಸ ಮಾಡಿದ್ರೆ ನಮಗೇನಾದರೂ ದೊರಿತೈತಿ ಅಂತೇಳಿ ಕೆಲಸ ಮಾಡ್ಬೇಕು. ನೀನು ಹಂಗೆ ಆಲ್ತು ಫಾಲ್ತು ನೀನೇ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ, ವ್ಯರ್ಥ ಮಾಡಿದ್ರೆ ಏನು ಬರೋದಿಲ್ಲ, ಏನು ಹೋಗೋದಿಲ್ಲ, ಫಾಲ್ತು ಆಗ್ಬಿಡ್ತಿ. ಅಲ್ತು ಪಲ್ತು ಆಗ್ಲಂಗೆ ಟೈಮ್ ವೇಸ್ಟ್ ಮಾಡ್ದಂಗೆ ನಿನ್ನ ಗೋಲ್ ಏನು ನಿಂದೇನು ಏನು ಎದಕ್ಕೂ ಟೈಮ್ ವೇಸ್ಟ್ ಮಾಡ್ದ ಹಾಗೆ ನಿನ್ನ ಕೆಲ್ಸಕ್ಕೆ ಟೈಮ್ ವೇಸ್ಟ್ ಮಾಡಬೇಡ ಅನ್ನಂಗಿಲ್ಲ. ನಿನ್ನ ಕೆಲಸದ ಮೇಲೆ ಏನಾದರೂ ಸಮಯ ವ್ಯರ್ಥ ಮಾಡ್ತಾನಪ್ಪ, ಅದ್ರ ಮೇಲೆ ಏನಾದ್ರು ಕೆಲಸದ ಮೇಲೆ ಟೈಮ್ ವೇಸ್ಟ್ ಮಾಡ್ತಾನೆ ಅಂದ್ರೆ ಮಾಡು, ಬೇಡ ಅನ್ನಂಗಿಲ್ಲ. ಅಲ್ತು ಪಲ್ತು ಟೈಮ್ ವೇಸ್ಟ್ ಮಾಡ್ಕೊಬೇಡ. ಎದಕ್ಕೂ ಉಪಯೋಗ ಬರೋದಿಲ್ಲ. ಟೈಮ್ ವೇಸ್ಟ್ ಮಾಡಿದರೆ ಎದಕ್ಕೂ ಉಪಯೋಗ ಬರೋಂಗಿಲ್ಲ. ನೀ ಹೆಂಗೆ ಟೈಮ್ ವೇಸ್ಟ್ ಮಾಡ್ತೀಯಲ್ಲ ನಿನಗೆ ಲಾಸ್. ಟೈಮನ್ನ ಈಗ ಬಳಸ್ಕೋಬೇಕು. ಜಮಾನ ಹೆಂಗೈತೆ ಟೈಮ್ ಈಗ ಬಳಸ್ಕೋಬೇಕು. ಅಂದ್ರೇನು, ಟೈಮಿಗೆ ಎಷ್ಟು ವ್ಯಾಲ್ಯೂ ಕೊಟ್ಟು ನೀ ಅದನ್ನು ಯೂಸ್ ಮಾಡ್ಕೊತಿ ಅದಕ್ಕೆ ಪಾಯಿಂಟ್ ಅಂತಾರೆ. ನೀ ಅದನ್ನು ಏನು ಫಾಯ್ದೆ ಇಲ್ಲ ಹಂಗೆ ಖಾಲಿ ಪೋಕಟ್ಟ ಹರಿಗಾಡಿ ಟೈಮ್ ವೇಸ್ಟ್ ಮಾಡಿದಪ್ಪ ಅಂದ್ರೆ ಅದು ಎದಕ್ಕೂ ವ್ಯರ್ಥ ಆಗೋಂಗಿಲ್ಲ. ಅದು ದಕ್ಕುದೇ ಇಲ್ಲ, ಅದು ಪ್ರಶ್ನೆ ಪಾಠ. ಸಮಯ ವ್ಯರ್ಥ ಆಗ್ಬಿಡ್ತೈತಿ. ಅದಕ್ಕೆ ಟೈಮಿಗೆ ವ್ಯಾಲ್ಯೂ ಕೊಡ್ರಿ. ಸಮಯನ ನೀನೇ ಸಮಯ ವ್ಯರ್ಥ ಮಾಡ್ಕೊಂಡ್ರೆ
ಬರೋದಿಲ್ಲ, ಎದಕ್ಕೂ ಉಪಯೋಗ ಆಗಂಗಿಲ್ಲ. ಸೊ ಅದಕ್ಕೆ ಇದ್ರ ಬಗ್ಗೆ ಥಿಂಕ್ ಬೇಡ. ಸೊ ಏನು ಮಾಡ್ಬೇಕು ಅದನ್ನ ಗುರಿ ಟಾರ್ಗೆಟ್ ಇಟ್ಟು ಹೊಡೀರಿ. ಸೊ ಟೈಮ್ ವೇಸ್ಟ್ ಮಾಡ್ಲಂಗೆ. ಸೊ ಅದನ್ನು ಟೈಮ್ ಯೂಸ್ ಮಾಡ್ಕೊಂಡು ಅದನ್ನು ಕೆಲಸ ಮುಗಿಸಿ ಪೀಸಾಗಿ ಕ್ಲಿಯರ್ ಮಾಡಿಬಿಡ್ಬೇಕು. ಅಷ್ಟೇ ಸಿಂಪಲ್. ಸೊ ಈ ಪಾಯಿಂಟಿಗೆ ಬರ್ತಾವೆ. ಸೊ ಟೈಮ್ ವೇಸ್ಟ್ ಮಾಡ್ಬಂದ್ರೆ ಎದಕ್ಕೆ ಟೈಮ್ ವೇಸ್ಟ್ ಮಾಡಬೇಕು, ಅದಕ್ಕೆ ಮಾಡ್ಬೇಕು. ವೇಸ್ಟ್ ಮಾಡೋದಕ್ಕೆ ಮಾಡಿದರೆ ಹೌದು ಅಂತಾರೆ, ಅಲ್ದು ಬಲ್ದು ಮಾಡಿದರೆ ಎದಕ್ಕೂ ಹೌದು ಅನ್ನೋಲ್ಲ. ಓಕೆ, ಈ ಪಾಯಿಂಟ್ ಕೇಳಿರ್ತೀರಿ. ಸೊ ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಏನಾದರೂ ಟೈಮ್ ವ್ಯಾಲ್ಯೂ ಕೊಟ್ಟು ಟೈಮ್ ಯೂಸ್ ಮಾಡಿಕೊಂಡು ಸೊ ಏನಾದರೂ ಒಂದು ಕೆಲಸ ಮಾಡಿದ್ರೆ ಸೊ ನಿಮಗೆ ಫಲ ಸಿಗುತ್ತಾ? ಓಕೆ, ಫಲ ಸಿಗುತ್ತಾ? ಈಗ ಸಮಯ ವ್ಯರ್ಥ ಮಾಡೋದ್ರಿಂದ ಏನು ಸಿಗುತ್ತಾ ಅದನ್ನು ನನಗೆ ತಿಳಿಸ್ರಿ. ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಅದನ್ನು ತಿಳಿಸ್ರಿ. ಟೈಮ್ ಯೂಸ್ ಮಾಡಿಕೊಂಡು ಏನು ಮಾಡಿದ್ರೆ ಏನು ಸಿಗ್ತೈತೆ ನಮಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆ ಇಷ್ಟ ಆಗಿಸ್ಬಿಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಿದರೂ ಏನು ಸಿಗ್ತೈತಿ? ವೇಸ್ಟ್ ಮಾಡಿದ್ರೆ ನಮಗೆ ಚಂಬು ಸಿಗ್ತೈತು. ಟೈಮ್ ವ್ಯಾಲ್ಯೂ ಕೊಟ್ಟು ಏನಾದರೂ ಕೆಲಸ ಮಾಡಿದರೆ ಫಲ ಸಿಗುತ್ತೋ? ಸೊ ಕಮೆಂಟ್ ಮೂಲಕ ಸಿಗ್ತದೆ. ಟೈಮ್ ವೇಸ್ಟ್ ಮಾಡಿದ್ರೆ ಚಂಬು ಸಿಗ್ತೈತೋ? ಸೊ ಟೈಮ್ ವೇಸ್ಟ್ ಮಾಡ್ಲಂಗೆ ಕೆಲಸ ಮಾಡಿದರೆ ಏನಾದರೂ ಫಲ ಸಿಗುತ್ತೆ. ಸೊ ದಟ್ ಕಮೆಂಟ್ ಒಯ್ಯಿರಿ. ಕಮೆಂಟ್ ಬಾಕ್ಸ್ ಓಪನ್ ಇದೆ. ಸೊ ಪ್ಲೀಸ್ ಕುಲ್ಲಾಗಿ ಮಾತಾಡ್ತಾನೆ. ಸೊ ಏನಾದರೂ ಬೇಕಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದ್ರಿಂದ, ಸಮಯ ವ್ಯರ್ಥ ಮಾಡೋದ್ರಿಂದ ಸೊ ಲಾಭ ಎದಕ್ಕೆ? ಸೊ ಸಮಯ ಇನ್ನೊಂದಕ್ಕೆ ಎದಕ್ಕಾದ್ರೂ ಉಪಯೋಗ ಆಗುತ್ತಪ್ಪ. ಸೊ ಅದಕ್ಕೆ ಬಳಸಿದ್ರೆ ಸೊ ಅದು ಏನಾಗಂಗಿಲ್ಲ. ಸೊ ವ್ಯಾಲ್ಯೂ ತಕ್ಕ ಬಂದುಬಿಡ್ತೈತಿ. ನೀವು ಕಲಿಪುಟ ವ್ಯರ್ಥ ಮಾಡಿದರೆ ಏನು ಹೌದು ಅನ್ನೋಂಗಿಲ್ಲ. ಓಕೆನಾ? ಓಕೆ ಗೈಸ್, ಸಿಂಪಲಾಗಿ ನಾನು ಕುಲ್ಲಾನ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಸೊ ಸಿಂಪಲಾಗಿ ಹೇಳ್ತೀನಿ ನಾನು. ಈ ಹಂಗೆ ನೆನಪಿಟ್ಕೊಂಡು ಹಿಂಗೆ ನೆನಪಿಟ್ಟು ಇಲ್ಲಿ ಏನು ಬರ್ತೈತಿ, ಇಲ್ಲದ ಬರ್ತೈತಿ, ಕುಲ್ಲಾಗಿ ಮಾತಾಡ್ಬಿಡ್ತೀನಿ ಅಷ್ಟೇ. ಸೊ ಇಲ್ಲೇ ಏನು ಬರ್ತೈತೆ ಅದು ಇಲ್ಲಿ ಬರ್ತೈತಿ. ಸೊ ಹೇಳ್ತೀನಿ ನಾನು ಅಷ್ಟೇ ಸಿಂಪಲ್. ಸೊ ಹಂಗೆ ಹಿಂಗೆ ಕುಲ್ಲಾನ ಯಾಕಪ್ಪ ಹಂಗೆ ಹೇಳ್ತೀನಿ ಅಂದ್ರೆ ಸೊ ಹಂಗೈತಿ ರಿಯಾಲಿಟಿ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ನಿನಗೆ ಏನು ಸಿಗಂಗಿಲ್ಲ, ಚಂಬ ಸಿಗ್ತೈತಿ. ಸಮಯ ವ್ಯರ್ಥ ಮಾಡಿದ್ರೆ ನಿನಗೆ ಚಂಬ ಸಿಗುತ್ತೆ. ಲಾಸ್ಟಿಗೆ ನೀ ಸಮಯ ಬಳಸ್ಕೊಂಡಿಪ್ಪ ಅಂತಂದ್ರೆ ಫಲ ಸಿಗ್ತೈತಿ. ಸೊ ಸಿಂಪಲ್. ಇದ್ರಾಗ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇದೆ. ಸೊ ಟೈಮನ್ನ ಬಳಸ್ಕೊಂಡು ಯೂಸ್ ಮಾಡಿಕೊಂಡು ಯಾವ ರೀತಿ ಎಲ್ಲೇ ಏನು ಬಳಸ್ಬೇಕು. ಸೊ ಎಕ್ಸಾಂಪಲ್ ಇದೆ ಏನಪ್ಪ, ಟೈಮನ್ನ ಎಲ್ಲಿ ಬಳಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ಸೊ ಕೆಲಸ ಮಾಡಿದರೆ ಅದು ಫಲ. ಸೊ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ನಿನಗೆ ಚೊಂಬ ಸಿಗ್ತದೆ ಅಷ್ಟೇ. ಇದೇ ಎಕ್ಸಾಂಪಲ್, ಸಿಂಪಲ್. ಓಕೆನಾ? ಸೊ ಸಿಂಪಲಾಗಿ ಹೇಳ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಸೊ ಬ್ಲಾಗು ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಹಾಕ್ಕೊಂಡು ಸೊ ವಿಡಿಯೋಸ್ ನೋಡಿ ವಿಡಿಯೋ ಶೇರ್ ಮಾಡಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಆಯಿತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು.